ನಮಸ್ಕಾರ ಸ್ನೇಹಿತರೆ. ಹಾಸನ ಜಿಲ್ಲೆ ಅರಸೀಕೆರೆ ಬಳಿ ಇರೋ ಹಾರನಹಳ್ಳಿಯ ಸೋಮೇಶ್ವರ ದೇವಾಲಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾರನಹಳ್ಳಿಯ ಸೋಮೇಶ್ವರ ದೇವಾಲಯವನ್ನು ಕ್ರಿಸ್ತಶಕ 1234ರಲ್ಲಿ ಹೊಯ್ಸಳ ರಾಜ ವೀರ ಸೋಮೇಶ್ವರನ ಕಾಲದಲ್ಲಿ ಈ ಭಾಗದ 3 ಅಣ್ಣ ತಮ್ಮಂದಿರಾದಂತಹ ಪೆದ್ದಣ್ಣ ಹೆಗಡೆ, ಸೋಮಣ್ಣ ಮತ್ತು ಕೇಶವಣ್ಣ ಅನ್ನೋರು ರಾಜ ನೀಡಿದಂತಹ ಉಚಿತ ಭೂಮಿಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆಯಂತೆ. ಪ್ರಸಿದ್ಧ ಶಿಲ್ಪಿ ಮಲ್ಲಿತಮ್ಮ ಈ ದೇವಸ್ಥಾನವನ್ನು ಮತ್ತು ದೇವಸ್ಥಾನದ ಶಿಲ್ಪಗಳನ್ನು ಕೆತ್ತಿದ್ದಾರೆ. ಜೊತೆಗೆ ಕೆಲವೇ ದೂರದಲ್ಲಿರುವಂತಹ ಚೆನ್ನಕೇಶವ ದೇವಾಲಯವನ್ನು ಕೂಡ ಕಟ್ಟಲಾಗಿದೆ. ಈ ದೇವಸ್ಥಾನವನ್ನು ಎತ್ತರವಾದ ವೇದಿಕೆ ಮೇಲೆ ನಿರ್ಮಿಸಲಾಗಿದೆ. 3 ಪ್ರವೇಶ ದ್ವಾರಗಳನ್ನು ಹೊಂದಿದ್ದು ನಕ್ಷತ್ರಾಕಾರದ ಗರ್ಭಗೃಹವನ್ನು ಈ ದೇವಸ್ಥಾನ ಹೊಂದಿದೆ. ದೇವಾಲಯದ ಹೊರಗೋಡೆಗಳಲ್ಲಿ ಹಿಂದೂ ಪುರಾಣದ ವಿಗ್ರಹಗಳು, ದೇವರ ವಿಗ್ರಹಗಳನ್ನು ಕಾಣಬಹುದು. 6 ತಲೆಗಳನ್ನು ಹೊಂದಿರುವ ಶಿವ, ಗಣೇಶ, 8 ತಲೆಯ ದೇವತೆ, ಸರಸ್ವತಿ, ಲಕ್ಷ್ಮಿ, ಪಾರ್ವತಿ, ಹೂವುಗಳು, ಬಳ್ಳಿಗಳು, ಆನೆಗಳು, ಕುದುರೆಗಳು ಹೀಗೆ ಅನೇಕ ಶಿಲ್ಪಗಳನ್ನು ಕೆತ್ತಲಾಗಿದೆ. ಇದೊಂದು ಏಕಕೂಟ ದೇವಾಲಯ ಆಗಿದ್ದು, ಆದರೆ 2 ಸರಳವಾದ ಪಾರ್ಶ್ವ ದೇವಾಲಯಗಳಂತಹ ರಚನೆಯಿಂದಾಗಿ ತ್ರಿಕೂಟ ದೇವಾಲಯ ಕಾಣುವಂತೆ ಮಾಡಲಾಗಿದೆ. ಈ ದೇವಾಲಯ ಶಿವನಿಗೆ ಅರ್ಪಿತವಾಗಿದ್ದರೆ, ಕೆಲವೇ 100 ಮೀಟರ್ ದೂರದಲ್ಲಿ ವಿಷ್ಣುವಿಗೆ ಸಮರ್ಪಿತವಾದಂತಹ ಲಕ್ಷ್ಮೀ ನರಸಿಂಹ ದೇವಾಲಯ ಕೂಡ ಇದೆ. ಈ 2 ದೇವಾಲಯಗಳು ಒಂದೇ ರೀತಿಯ ವಿನ್ಯಾಸ ಮತ್ತು ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ. ಈ ದೇವಾಲಯ ಹಾಸನದಿಂದ 35 ಕಿಲೋಮೀಟರ್, ಅರಸೀಕೆರೆಯಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಬೆಂಗಳೂರಿನಿಂದ 176 ಕಿಲೋಮೀಟರ್ ದೂರದಲ್ಲಿದೆ.